ಚಳಿಗಾಲದ ಅಧಿವೇಶನ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ. ಇದು ಬಿಜೆಪಿಯ ತಂತ್ರಗಾರಿಕೆ. ಯಾಕಂದ್ರೆ ಆರ್ಎಸ್ಎಸ್ ವಿಚಾರವಾಗಿ ಸಂಘರ್ಷವನ್ನ ಸೃಷ್ಟಿ ಮಾಡಿದ್ರು ಪ್ರಿಯಾಂಕ್ ಖರ್ಗೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಗುರಿಯಾಗಿಸಿ ಅಧಿವೇಶನದಲ್ಲಿ ಅವರನ್ನ ಕಟ್ಟಿ ಹಾಕೋಕೆ ಕೇಸರಿ ಪಾಳಿಯ ಚಕ್ರವ್ಯೂಹವನ್ನ ಹಿಡಿಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆರ್ಎಸ್ಎಸ್ ಬ್ಯಾನ್ಗೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೆದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿನ ಲೋಪಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ತಲಾಶ್ ಮಾಡುವುದಕ್ಕೆ ಕೇಸರಿ ಪಾಳಿಯ ಮುಂದಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಹಾಗೆಯೇ ಬಿಜೆಪಿ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷ ಎದ್ದಿತ್ತು. ಆ ಸಂಘರ್ಷ ಎಷ್ಟು ಪ್ರೊಲಾಂಗ್ ಆಯಿತು ಅನ್ನುವುದನ್ನ ರಾಜ್ಯದ ಜನ ಗಮನಿಸಿದ್ದಾರೆ. ಈಗ ಅಧಿವೇಶನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಯವರು ಚಕ್ರವ್ಯೂಹವನ್ನ ಸಿದ್ಧಪಡಿಸಿಕೊಳ್ತಿದ್ದಾರಂತೆ. ಹಂಗಂದ್ರೆ ಏನು ಚಕ್ರವ್ಯೂಹ, ಯಾವ ರೀತಿ ಕಟ್ಟಿ ಹಾಕೋದಕ್ಕೆ ತಯಾರಿ ನಡೀತಾ ಇದೆ ಕೇಸರಿ ಪಾಳ್ಯದಲ್ಲಿ? ಗಣಪತಿ ವಿದ್ಯಾ, ಖಂಡಿತ ನೋಡಿ, ರಾಜ್ಯ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಎತ್ತಿ ಹಿಡಿಯೋಕೆ ಈಗಾಗಲೇ ವಿಪಕ್ಷದ ಸ್ಥಾನದಲ್ಲಿರುವಂತಹ ಬಿಜೆಪಿ ನಾಯಕರು ಸನ್ನದ್ಧರಾಗಿರುವಂಥದ್ದು. ಆದರೆ ಅತಿ ಹೆಚ್ಚಾಗಿ ಗುರಿ ಇಟ್ಟಿರುವಂಥದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಜೊತೆಗೆ ITBT ಇಲಾಖೆಯನ್ನೇ ಹೆಚ್ಚಾಗಿ ಕೇಂದ್ರೀಕರಿಸಿ ನೇರವಾಗಿ ಆ ಇಲಾಖೆಯನ್ನೇ ಟಾರ್ಗೆಟನ್ನು ಈಗಾಗಲೇ ಕಮಲ ನಾಯಕರು ಮಾಡಿರುವಂಥದ್ದು. ಕಾರಣ ಇಷ್ಟೇ, ಈ ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂಥವರು ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬಿಜೆಪಿ ನಾಯಕರನ್ನು ಟಾರ್ಗೆಟ್ ಮಾಡುವ ಜೊತೆಗೆ ಸಂಘ ಪರಿವಾರವನ್ನು ಕೂಡ ಟಾರ್ಗೆಟ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೇರವಾಗಿ ಚಳಿಗಾಲದ ಅಧಿವೇಶನದಲ್ಲಿ ಅವರ ಇಲಾಖೆಯ ವೈಫಲ್ಯಗಳನ್ನು ಹುಡುಕಿ ಟಾರ್ಗೆಟ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಆ ಇಲಾಖೆ ಯಾವ ಮಟ್ಟದಲ್ಲಿ ಕೆಲಸ ಮಾಡಿದೆ, ಅಭಿವೃದ್ಧಿ ಆಗಿದೆಯಾ, ಅನುದಾನ ತೆಗೆದುಕೊಂಡು ಹೋಗಿದ್ದಾರಾ, ಈ ಎಲ್ಲ ಲೆಕ್ಕಾಚಾರವನ್ನು ಈಗಾಗಲೇ ಬಿಜೆಪಿ ನಾಯಕರು ತಲಾಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವಾಗ RS ವಿರುದ್ಧವನ್ನು ಎದುರಾಕೊಂಡ್ರೋ, ಜೊತೆಗೆ RS ವಿರುದ್ಧವಾಗಿ ಪತ್ರ ಬರೆದು ಬ್ಯಾನ್ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು ಸಾಕಷ್ಟು ವಿರೋಧವನ್ನು ಕೂಡ ಮಾಡಿದ್ರು. ಹೀಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಮೇಲ್ಮನೆ ಇರ್ಬೋದು, ಕೆಳಮನೆ ಇರ್ಬೋದು, ಈ ಎರಡೂ ಮನೆಯಲ್ಲೂ ಕೂಡ ಈ ಇಲಾಖೆಯದೇ ಹೆಚ್ಚಾಗಿ ಚರ್ಚೆ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ನಾಯಕರು ತಯಾರನ್ನು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಮ್ಮ ಇಲಾಖೆಯ ಒಂದಷ್ಟು ವೈಫಲ್ಯ ಬಗ್ಗೆ ಕೂಡ ಈಗಾಗಲೇ ಅವರು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಹಾಗೂ JDS ತಮ್ಮದೇ ಇಲಾಖೆಯ ಬಗ್ಗೆ ಒಂದಷ್ಟು ತಲಾಸ್ ಮಾಡ್ತಿರುವಂಥದ್ದು ಅವರಿಗೂ ಕೂಡ ಮಾಹಿತಿ ಇರುವಂಥದ್ದು. ಹೀಗಾಗಿ ಆ ಇಲಾಖೆಯ ಬೇಜವಾಬ್ದಾರಿತನದ ಒಂದಷ್ಟು ಮಾರ್ಗದರ್ಶನ ಏನಿದೆ ಆ ನಿಟ್ಟಿನಲ್ಲಿ ಒಂದಷ್ಟು ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಪ್ರಿಯಾಂಕ್ ಖರ್ಗೆಯಿಂದ ಸೂಚನೆ ಕೂಡ ಹೋಗಿರುವಂಥದ್ದು. ಹೀಗಾಗಿ ಆರೋಸಕ್ ಅವರ ನೇತೃತ್ವದಲ್ಲಿ ಒಂದಷ್ಟು ಸಭೆ ನಡೆಸಿ ಪ್ರತಿಯೊಂದು ಶಾಸಕರಿಗೂ ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಇಲಾಖೆಗಳ ಕೆಲಸಗಳನ್ನು ಏನಾದರೂ ಆಗಿದೆಯಾ, ಈ ನಿಟ್ಟಿನಲ್ಲೂ ಕೂಡ ತಲಾಸ್ ಕೂಡ ಶುರು ಮಾಡಿರುವಂಥದ್ದು. ಯಾವಾಗ RSS ಅವ್ರನ್ನ ಎದುರಾಕೊಂಡ್ರು ಪ್ರಿಯಾಂಕ್ ಖರ್ಗೆ ಅವರು, ಈ ನಿಟ್ಟಿನಲ್ಲಿ ಅವರನ್ನ ಚಳಿಗಾಲದ ಅಧಿವೇಶನದಲ್ಲಿ ಸೇಡು ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಸಂಘ ಪರಿವಾರದ ಸೂಚನೆ ಮೇರೆಗೆ ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.